ಓಂ ಶಾಂತಿ. ದಿನಾಂಕ ಆಗಿದೆ 15/6/2025. ಸಮಯದ ಸಮೀಪತೆಯ ಪ್ರಮಾಣ ಸ್ವಯಂವನ್ನು ಹದ್ದಿನ ಬಂಧನಗಳಿಂದ ಮುಕ್ತ ಮಾಡಿಕೊಂಡು ಸಂಪನ್ನ ಮತ್ತು ಸಮಾನರಾಗಿ. ಸಮಾನ ಮಕ್ಕಳೇ ತಂದೆಯ ಹೃದಯದಲ್ಲಿ ಸಮಾವೇಶವಾಗಿದ್ದಾರೆ. ಸಮಾನ ಮಕ್ಕಳ ವಿಶೇಷತೆ ಏನೆಂದರೆ ಅವರು ಸದಾ ನಿರ್ವಿಘ್ನ, ನಿರ್ವಿಕಲ್ಪ, ನಿರ್ಮಾಣ ಮತ್ತು ನಿರ್ಮಲವಾಗಿರುತ್ತಾರೆ. ಎಲ್ಲದಕ್ಕಿಂತ ಮೊದಲ ಸ್ವಾತಂತ್ರ್ಯತೆಯಾಗಿದೆ ದೇಹಬಾನದಿಂದ ಸ್ವತಂತ್ರ. ಯಾವಾಗ ಬೇಕೋ ಆಗ ದೇಹದ ಆಧಾರವನ್ನು ತೆಗೆದುಕೊಳ್ಳುವುದು ಮತ್ತು ಯಾವಾಗ ಬೇಕೋ ಆವಾಗ ದೇಹದಿಂದ ಭಿನ್ನ ಆಗಿಬಿಡುವುದು. ಸ್ವತಂತ್ರ ಆತ್ಮನು ಯಾವುದೇ ಹಳೆಯ ಸ್ವಭಾವ ಮತ್ತು ಸಂಸ್ಕಾರದ ಬಂಧನದಲ್ಲಿಯೂ ಇರುವುದಿಲ್ಲ, ಮುಕ್ತರಾಗಿರುತ್ತಾರೆ. ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಭಿನ್ನ ಮತ್ತು ಪ್ರಿಯರಾಗಿರುತ್ತಾರೆ. ಅಂತಿಮ ಪರೀಕ್ಷೆಯಲ್ಲಿ ನಂಬರ್ 1 ಆಗುವ ಪ್ರತ್ಯಕ್ಷ ಪ್ರಮಾಣವಾಗಿದೆ. ಮನಸ್ಸು ಬುದ್ಧಿಯನ್ನು ಸೆಕೆಂಡ್ನಲ್ಲಿ ಹೇಗೆ ಎಲ್ಲಿ ತೊಡಗಿಸ ಬಯಸುವಿರೋ ಅಲ್ಲಿ ತೊಡಗಬೇಕು, ಏರುಪೇರಿನಲ್ಲಿ ಬರಬಾರದು. ಬಹಳ ಕಾಲದ ಅಭ್ಯಾಸವೇ ಅಂತ್ಯದಲ್ಲಿ ಸಹಯೋಗಿಯಾಗುವುದು. ಒಂದು ವೇಳೆ ಬಹಳ ಕಾಲದ ಅಭ್ಯಾಸವಿಲ್ಲವೆಂದರೆ ಆ ಸಮಯದಲ್ಲಿ ಸಶರೀರಿಯಾಗಲು ಪರಿಶ್ರಮ ಪಡಬೇಕಾಗುವುದು. ಆತ್ಮಗಳಿಗೆ ತಾವು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮಗಳ ಪ್ರತಿ ಇದೇ ಶುಭ ಇಚ್ಛೆ ಇದೆ. ಪರಿಶ್ರಮವಿಲ್ಲದೆ ವರದಾನದ ಮೂಲಕ, ದೃಷ್ಟಿಯ ಮೂಲಕ, ವೈಬ್ರೇಷನ್ ಮೂಲಕ ನಮ್ಮನ್ನು ಮುಕ್ತಿ ಮಾಡಿ ಎಂದು. ಪರಿಶ್ರಮದಿಂದ ಮುಕ್ತರಾಗುವ ಸಹಜ ಸಾಧನವಾಗಿದೆ ತಂದೆಯೊಂದಿಗೆ ಹೃದಯದಿಂದ ಅತಿ ಸ್ನೇಹಿಯಾಗಿ ಬಿಡುವುದು. ಒಬ್ಬ ತಂದೆಯಲ್ಲಿ ಸಂಸಾರವಿದೆ, ಒಬ್ಬ ತಂದೆಯೊಂದಿಗೆ ಸರ್ವ ಸಂಬಂಧಗಳಿವೆ, ಒಬ್ಬ ತಂದೆಯಿಂದ ಸರ್ವ ಪ್ರಾಪ್ತಿಗಳಾಗಿವೆ. ಓದಿಸುವವರು ಒಬ್ಬರೇ ಆಗಿದ್ದಾರೆ ಮತ್ತು ಪಾಲನೆ ಮಾಡುವವರು ಸಹ ಅವರೇ ಆಗಿದ್ದಾರೆ. ಪರಿವಾರದಲ್ಲಿಯೂ ಪರಸ್ಪರ ಒಬ್ಬರು ಇನ್ನೊಬ್ಬರಲ್ಲಿ ಆತ್ಮಿಕ ಸ್ನೇಹವಿದೆ. ಕೇವಲ ಸ್ನೇಹವಲ್ಲ, ಆತ್ಮಿಕ ಸ್ನೇಹ. ಇಂದು ಬಾಗ್ದಾದ ಜನ್ಮದ ಪ್ರತಿಜ್ಞೆಯನ್ನು ನೆನಪು ತರಿಸುತ್ತಿದ್ದಾರೆ. ಪರಮಾತ್ಮನ ಖಜಾನೆಯು ಮಕ್ಕಳ ಖಜಾನೆಯಾಗಿದೆ. ಆದ್ದರಿಂದ ಬಾಗ್ದಾದ ಪ್ರತಿಜ್ಞೆಯನ್ನು ನೆನಪು ತರಿಸುತ್ತಿದ್ದಾರೆ. ನಿನ್ನದು ಎಂದು ಹೇಳಿದ ಮೇಲೆ ಮತ್ತೆ ನನ್ನದು ಎಂಬ ಶಬ್ದವನ್ನು ಉಪಯೋಗಿಸಬೇಡಿ. ಖಜಾನೆಗಳನ್ನು ಸದಾ ಸ್ವಯಂನ ಪ್ರತಿ ಮತ್ತು ಸರ್ವ ಆತ್ಮಗಳ ಪ್ರತಿ ಕಾರ್ಯದಲ್ಲಿ ತೊಡಗಿಸಿ. ಕಾರ್ಯದಲ್ಲಿ ಎಷ್ಟು ತೊಡಗಿಸುತ್ತೀರೋ ಅಷ್ಟೇ ಖಜಾನೆಯು ವೃದ್ಧಿಯಾಗುವುದು. ಕೇವಲ ನಾನು ಸರ್ವಶಕ್ತವಂತನಾಗಿದ್ದೇನೆಂಬ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಡಿ. ಆದರೆ ಸರ್ವಶಕ್ತಿಗಳನ್ನು ಸಮಯ ಪ್ರಮಾಣ ಕಾರ್ಯದಲ್ಲಿ ತೊಡಗಿಸಿ ಮತ್ತು ಸೇವೆಯಲ್ಲಿ ತೊಡಗಿಸಿ. ಯಾರು ಮಾಡುವರೋ ಅವರು ಪಡೆಯುವರು. ಆದ್ದರಿಂದ ಬಾಗ್ದಾದ ಸಹಯೋಗವನ್ನಂತೂ ಖಂಡಿತ ಕೊಡುತ್ತಾರೆ, ಆದರೆ ಮಾಡುವುದಂತೂ ನೀವು ಮಕ್ಕಳೇ ಮಾಡಬೇಕಾಗುತ್ತದೆ. ಹುಡುಗಾಟಿಕೆಯು ದೃಢತೆಯನ್ನು ತರುವುದಿಲ್ಲ ಮತ್ತು ದೃಢತೆಯೇ ಸಫಲತೆಯ ಸಾಧನವಾಗಿದೆ. ಆದ್ದರಿಂದ ಕೇವಲ ಸಂಕಲ್ಪದವರೆಗೆ ಮಾತ್ರ ಉಳಿಯುತ್ತದೆ, ಅದು ಸ್ವರೂಪದಲ್ಲಿ ಬರುವುದಿಲ್ಲ. ಸಮಯವು ತಮಗೆ ಮಾಸ್ಟರ್ ಆಗದಿರಲಿ, ಸಮಯಕ್ಕೆ ತಾವು ಮಾಸ್ಟರ್ ಆಗಿದ್ದೀರಿ. ಆದ್ದರಿಂದ ಬಾಗ್ದಾದ ಇದನ್ನೇ ಬಯಸುತ್ತಾರೆ, ಸಮಯಕ್ಕೆ ಮೊದಲೇ ಸಂಪನ್ನರಾಗಿ. ಪರಿವರ್ತನೆಯಾಗಲೇಬೇಕಾಗಿದೆ. ನಾವು ಪರಿವರ್ತನೆಯಾಗಿ ವಿಶ್ವವನ್ನು ಪರಿವರ್ತಿಸಬೇಕಾಗಿದೆ. ಪದೇ ಪದೇ ಈ ದೃಢತೆಯ ಅಂಡರ್ಲೈನ್ ಮಾಡಿಕೊಳ್ಳುತ್ತಾ ಹೋಗಿರಿ. ಬಾಗ್ದಾದ 1 ಸೆಕೆಂಡ್ನಲ್ಲಿ ಅಶರೀರಿ ಭವದ ಡ್ರಿಲ್ ಅನ್ನು ನೋಡಲು ಬಯಸುತ್ತಾರೆ. ಒಂದು ವೇಳೆ ಅಂತಿಮದಲ್ಲಿ ಉತ್ತೀರ್ಣರಾಗಬೇಕೆಂದರೆ ಈ ಡ್ರಿಲ್ ಬಹಳ ಅವಶ್ಯಕವಾಗಿದೆ. ಸದಾ ಶ್ರೇಷ್ಠ ಹಾಗೂ ಹೊಸ ಪ್ರಕಾರದ ಸೇವೆಯ ಮೂಲಕ ವೃದ್ಧಿಗೊಳಿಸುವಂತಹ ಸಹಜ ಸೇವಾದಾರಿ ಭವ. ಪ್ರತಿನಿತ್ಯವೂ ಅಮೃತ ವೇಳೆಯಲ್ಲಿ ತಮ್ಮ ಸಂಪರ್ಕದಲ್ಲಿ ಬರುವಂತಹ ಆತ್ಮರ ಬಗ್ಗೆ ಸಂಕಲ್ಪಗಳ ಮೂಲಕ ದೃಷ್ಟಿಯನ್ನು ಹರಿದಾಡಿಸಿ. ಆ ಸಂಕಲ್ಪವಷ್ಟೇ ಅವರವರಿಗೆ ತಲುಪುವುದು. ನೆಪಗಳನ್ನು ಅಂದರೆ ಕಾರಣಗಳನ್ನು ಮರ್ಜ್ ಮಾಡಿರಿ ಮತ್ತು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ಎಷ್ಟು ಅಂತರ್ಮುಖತೆಯ ಕೋಣೆಯಲ್ಲಿ ಕುಳಿತುಕೊಂಡು ಸಂಶೋಧನೆ ಮಾಡುವಿರಿ ಅಷ್ಟು ಒಳ್ಳೆಯ ಟಚಿಂಗ್ ಆಗುವುದು ಹಾಗೂ ಅದೇ ಟಚಿಂಗ್ನಿಂದ ಅನೇಕ ಆತ್ಮಗಳಿಗೆ ಲಾಭವಾಗುವುದು. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.